ಖಂಡಿತಮ್ಮ. ಈಗ ಏನಾಗ್ತಿದೆ ಅಂದರೆ ಸೊಸೈಟಿಲಿ ಈಗ ಫಿಲಮಲ್ಲಿ ನಾನು ಒಬ್ಬ ಪಾತ್ರಧಾರಿ, ಬೀಯಿಂಗ್ ಆ್ಯನ್ ಅಡ್ವೊಕೇಟು. ಲಾ ಕಾಲೇಜ್ ಹುಡುಗರುಗಳೆಲ್ಲ ನೋಡಲಿ ಸೊಸೈಟಿಲಿ ಏನೇನು ಆಗ್ತಾಯಿದೆ, ಏನಾಗ್ಬೋದು, ಮುಂದಕ್ಕೆ ಅವರು ಅಡ್ವೊಕೇಟ್ ಆಗಿ ಬರ್ತಾಯಿದ್ದಾರೆ, ಅದರಲ್ಲಿ ಏನೇನಾಗುತ್ತೆ ಅಂತ ನೋಡಲಿ ಅನ್ನೋ ಕಾರಣಕ್ಕೆ ಅವ್ರ ಕೈಲಿ ಏನಾಗುತ್ತೆ ತಡೆಯೋದಕ್ಕೋಸ್ಕರ ಏನೇನಾಗ್ತಿದೆ, ಈ ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ಮುಂದಕ್ಕೆ ಏನೇನು ಆಗ್ಬೋದು ಅದನ್ನು ತಡೀಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಇಂಪ್ಯಾಕ್ಟ್ ಏನಾಗುತ್ತೆ ಸೊಸೈಟಿಲಿ ಏನೋ ತೋರ್ಸೋಕ್ಕೆ ಅವ್ರನ್ನ ಕರೆಸಿದ್ದೀವಿ ಎಲ್ಲ ಅಷ್ಟೇ. ಖಂಡಿತ 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 ಅವರು ಎಲ್ಲರಿಗಿಂತ ಮೇಲೆ ಇದು ಮಾಡ್ತಾಯಿದ್ದಾರೆ. ಅವರು ನಮ್ಗಿಂತ ಜಾಸ್ತಿ ಇದು ಮಾಡ್ಕೊಂಡು ಓಡಾಡ್ತಿದ್ದಾರೆ ಎಲ್ಲ ಕಡೆ. ಖಂಡಿತ ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಸುಮಂತ್ ಅಂದ್ಬಿಟ್ಟು ಅದೇ ಎಲ್ಲ ಗೌರ್ಮೆಂಟ್ ಲಾ ಕಾಲೇಜ್ ಲೆಕ್ಚರರ್ ಅವರು ಇನಿಷಿಯೇಟ್ ತೊಗೊಂಡು ಅವರು ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಸಿನಿಮಾದಲ್ಲಿ ಪಾಠ ಮಾಡ್ಬೇಕಾದ್ರೆ ಸಿನಿಮಾದಲ್ಲಿ ಒಂದು ಪಾತ್ರ ಅಂತ ಹೇಳ್ಬಿಟ್ಟು ನೀವು ಅಭಿನಯ ಮಾಡಿಬಿಡ್ತೀವಿ. ಬಟ್ ಸಿನಿಮಾ ಮುಗಿದ್ಮೇಲೆ ಆ ಸಿನಿಮಾ ಜನಗಳಿಗೆ ತಲುಪ್ತಿರ್ಬೇಕಾದ್ರೆ ಅದು ರಿಯಲ್ ಲೈಫಲ್ಲಿ ಲಾಯರ್ ಆಗಿ ಆ ಜವಾಬ್ದಾರಿ ಎಷ್ಟಿದೆ? ಅಲ್ಲ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಮಾಡೋದು ಪೆಡ್ಲರ್ಗಳು ಮತ್ತೊಂದು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ ಅವ್ರಿಗೆ. ನೋಡ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ವಿಜಯ್ ಸರ್ ಅವರು. ನೋಡೋಣ. ಸಿನಿಮಾದಲ್ಲಿ ತೋರಿಸಿರೋ ರೀತಿನೇ ಈಗ ಆ ಜನರೇಷನ್ ಹತ್ರ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಖಂಡಿತ. ಸೊ ಈ ಥರದ್ದು ನೀವು ರಿಯಲ್ ಅಲ್ಲಿ ನೋಡಿದಾಗ ಖಂಡಿತ ಹೇಳಿ, ರಿಯಲಾಗಿ ನೋಡ್ತಾ ಇದ್ದೀವಿ, ನಾವು ತಡೀತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂತ ಸಿನಿಮಾಲಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ಸೊಸೈಟಿಲಿ ಏನು ನಡೀತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ರು, ಮೊನ್ನೆ ಸ್ಟೇಜ್ ಮೇಲೆ ಕೂಡ ವಿಜಯ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಖಂಡಿತ ಮುಂದೆ ನಾನು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಭಾಗಿಯಾಗ್ತೀನಿ, ಜೊತೆಗೆ ನಾನು ಇರ್ತೀನಿ ಅವ್ರ ಜೊತೆ. ಆಫೀಸರ್ಸ್ಗಳು ಎಲ್ಲರೂ ಕೂಡ ಅದರಲ್ಲೂ ಕೂಡ ಖಂಡಿತ ನಾನು ಇರ್ತೀನಿ ಅವ್ರ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ. ನಾನು ವಿಜಯ್ ಅವ್ರ ಜೊತೆ ಯಾವುದೇ ಇದರಲ್ಲಾದರೂ ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ಎಲ್ಲ ವಿಷಯದಲ್ಲಿ. ಹಾಂ, ಭೀಮಾ ಸಿನಿಮಾ ಸದ್ಯ ಎಲ್ಲ ಯೂಸ್ಗಳೇ ಜಾಸ್ತಿ ಬಂದು ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಂದು ಒಳ್ಳೆ ಮೆಸೇಜನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು, ಜೊತೆಗೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅನ್ನುವಂಥದ್ದು, ಎರಡು ಕಾರಣ ಕೂಡ. ಸೊ ಇವತ್ತು ನಿಮ್ಮ ಸ್ಟೂಡೆಂಟ್ಸ್ ಜೊತೆ ನೋಡಿದಂಥ ಅನುಭವ ಏನಿಲ್ಲ ಮೇಡಮ್. ಮೊದಲಾಗಿ ಇದೇನೋ ಒಂದು ಹೆಸರಿದೆ, ಭೀಮಾ ಅಂತ ಹೆಸರಿರೋಂಥ ಸಂದರ್ಭದಲ್ಲಿ ಅದು ಒಂದು ಅಟ್ರಾಕ್ಷನ್ ಇರ್ತದೆ. ಏನೋ ಶಕ್ತಿ ಇರ್ಬೋದು ಅದರಲ್ಲಿ ಅಂತೇಳಿ. ಮತ್ತು ಏನು ನಮ್ಮ ದುನಿಯಾ ವಿಜಯ್ ಅವರು ಸಾಮಾಜಿಕ ಕಳಕಳಿ ಅಂತೇನಿದೆ, ಆ ಸಾಮಾಜಿಕ ಕಳಕಳಿನ ಈ ದಿನ ತೋರಿಸಿದ್ದಾರೆ. ಮತ್ತು ಏನು ನಮ್ಮ ಸ್ನೇಹಿತರು ನಮ್ಮ ಕರೆ ಮಾಡಿ ಈ ರೀತಿ ಇದೆ ಅಂತ ಹೇಳಿದ್ರು. ಮತ್ತು ಎಸ್ಪೆಷಲಿ ನಮ್ಮ ವಕೀಲಿ ವೃತ್ತಿ ಏನಿದೆ, ಸಮಾಜ ಕಳಕಳಿ ಇದೆ. ಆ ಸಮಾಜ ಕಳಕಳಿ ಇದ್ದಂಥ ಸಂದರ್ಭದಲ್ಲಿ ಏನು ಇದನ್ನು ನಾವು ಫಿಲಮನ್ನು ನೋಡಿದೋ, ಭಾಳಷ್ಟು ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಏನು ಇವಾಗ ಯೂತ್ಸ್ ನಮ್ಮಲ್ಲೂ ಕೂಡ ಅಷ್ಟೇ ಎಲ್ಲ ಕಾಲೇಜಲ್ಲೂ ಇದೆ. ಒಂದು NSS ಆಗಿರ್ಬೋದು, ಮತ್ತು ನಮ್ಮ ರೇಂಜರ್ಸ್ ಆ್ಯಂಡ್ ರೋವರ್ಸ್ ಅಂತಿದೆ. ನಮ್ಮ ಏನು ಕಳಕಳಿ ಅಂದರೆ ಸಮಾಜದಲ್ಲಿ ಯಾವ ರೀತಿ ಯೂತ್ಸ್ ಬೇರೆ ಚಟುವಟಿಕೆ ಅಪಾರ್ಟ್ ಫ್ರಮ್ ಇವಾಗೇನು ಸ್ಟಡಿ ಮಾಡಬೇಕು. ಮತ್ತು ನಮ್ಮ ಎಸ್ಪೆಷಲಿ ನಾವೇನು ರಾಮನಗರದಿಂದ ಬಂದಿದ್ದೀವಿ, ಭಾಳಷ್ಟು ಮಂದಿ ಎಲ್ಲ ಹಳ್ಳಿಯಿಂದ ಬರ್ತಾರೆ. ಆ ಹಳ್ಳಿಯಿಂದ ಬಂದಾಗ ಆ ಪಟ್ಟಣಕ್ಕೆ ಬಂದಾಗ ಯಾವ ರೀತಿ ಅವರ ಮನಸ್ಸು ಚಂಚಲತೆ ಆಗ್ತದೆ, ಆ ಚಂಚಲತೆಯನ್ನು ಯಾವ ರೀತಿ ಹಿಡಿದಿಟ್ಕೊಬೇಕು ಮತ್ತು ಅವ್ರ ಜವಾಬ್ದಾರಿ ಗೊತ್ತಾಗಬೇಕು. ನೀವು ಮೋಸ್ಟ್ಲಿ ಆ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳುಗಳ ರಿಹ್ಯಾಬಿಲಿಟೇಷನ್ ಸೆಂಟರ್ ಇರ್ಬೋದು, ಮತ್ತು ಅವ್ರು ಯಾವ ರೀತಿ ನಡವಳಿಕೆ ಯಾವ ರೀತಿ ಬರ್ತದೆ ಅದೆಲ್ಲ ಕೂಡ ಪೇರೆಂಟ್ಸ್ ಆದಂಥ ನಮ್ಮಗಳ ಜವಾಬ್ದಾರಿ ಇರ್ತದೆ. ಯಾಕಂದರೆ ನಮ್ಮ ಕಾಲೇಜ್ಗೆಲ್ಲ ಬರೋದು ಐ ಥಿಂಕ್ 18+ ಬರ್ತಾರೆ. 5 years ಕೋರ್ಸ್ ಏನಿದೆ, ಆ 18+ ಬಂದಾಗ ಅವರನ್ನು ಮನಸ್ಸನ್ನು ನಾವು ಯಾವ ರೀತಿ ಮೋಲ್ಡ್ ಮಾಡೋದು ಅನ್ನೋದೇ ನಮಗೆ ಒಂದು ಭಾಳ ಶಕ್ತಿ ಆಗಿರ್ತದೆ. ಅದಕ್ಕೆ ಏನು ಈ ಫಿಲಮ್ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ನಾನು ಅಷ್ಟೇ ವಿನಂತಿ ಮಾಡೋದು, ಏನು ಜನಸಾಮಾನ್ಯರು ಮತ್ತು ಏನು ಒಂದು ಕೌಟುಂಬಿಕವಾಗೂ ಇದೆ. ಏನು ಎಲ್ಲರೂ ಹೇಳಿದಾಗೆ ಭಾಳಷ್ಟು ಬಾಕ್ಸಿಂಗ್ ಇದೆ ಅಂತ ಹೇಳ್ತಾರೆ. ಬಾಕ್ಸಿಂಗು ಅಪಾರ್ಟ್ ಫ್ರಮ್ ಸಿನಿಮಾದಲ್ಲಿ ಇರಲೇಬೇಕಾಗ್ತದೆ, ಹಾಡು ಇರಲೇಬೇಕಾಗ್ತದೆ. ಅದರಲ್ಲಿ ಏನಂದರೆ ಒಂದು ಭಾಳಷ್ಟು ಥೀಮ್ ಏನಿದೆ ಅದು ಸಮಾಜಕ್ಕೆ ತಲುಪಬೇಕು. ಮತ್ತು ನಮ್ಮ ಮಕ್ಕಳು ಏನು ಈ ದಿನ ನೋಡಿದ್ದಾರೆ ಅವರು ಒಂದಷ್ಟು ಜನ ಮಕ್ಕಳಿಗೆ ಹೇಳ್ತಾರೆ. ಆ ರೀತಿ ಪ್ರಚಾರವಾಗಿ ಈ ಸಿನಿಮಾ ಒಂದು 100 ದಿನ ಓಡಲಿ ಅಂತ ನಾನು ಆಶಿಸ್ತೀನಿ. ಮತ್ತು ನಮ್ಮ ಮಕ್ಕಳು ಏನು ಈ ಒಂದು ವಿಚಾರವನ್ನು ತಿಳ್ಕೊಂಡಿದ್ದಾರೆ ಅವರ ಒಂದು ಆ ವ್ಯಕ್ತತೆ ಯಾವ ರೀತಿ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಇವತ್ತಿನ ಈ ಒಂದು ಸ್ಪೆಷಲ್ ಶೋ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡಬೇಕು ಅಂತಲೇ ಅಥವಾ ಹೇಗೆ? ಇಲ್ಲ ಮೇಡಮ್, ಎಸ್ಪೆಷಲಿ ಎಜುಕೇಟ್ಗಿಂತ ಅವ್ರು ಎಜುಕೇಟ್ ಆಲ್ರೆಡಿ ಆಗ್ತಾರೆ, ಅವ್ರಿಗೆ ಆಲ್ರೆಡಿ ತಿಳಿದಿದೆ.
ಇವಾಗ ನೀವು ನೋಡಿದಾಗೆ ಮೊಬೈಲಿಂದ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತ ಗೊತ್ತು. ಮತ್ತು ನಮ್ಮ ರಾಮನಗರದಲ್ಲೂ ಕೂಡ ಅಷ್ಟೇ, ನಮ್ಮಲ್ಲೂ ಕೂಡ ಗಾಂಜಾ ಇದೆಲ್ಲ ಕೂಡ ಆ ರೈಲ್ವೆ ಸ್ಟೇಷನ್ ಆಜು ಬಾಜು ಎಲ್ಲ ಇದೆ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಸ್ಕೂಲಿಂದ ಹಿಡಿದು ಮತ್ತು ಆ ವಯಸ್ಕರಿಗೆ ಏನು ಬರ್ತಾರೆ ಆ ಒಂದು ಚಟ ಅವರಲ್ಲಿ ಬರಬಾರ್ದು. ಮತ್ತು ಆ ಸಾಮಾಜಿಕ ಕಳ್ಕಳಿ ಬಂದರೆ ನಾವು ಸಮಾಜವನ್ನು ಏನು ಒಂದು ವಿವೇಕಾನಂದರು ಹೇಳಿದ್ರೆ ಆ ರೀತಿ ನಾವು ಮುನ್ನಡೆಸ್ಕೊಂಡು ಹೋಗ್ಬೋದು. ಮತ್ತು ಯೂತ್ಸೇ ಇವಾಗ ಮುಂದೆ ಇರೋಂಥ ಒಂದು ನಮಗೆ ಬೆನ್ನೆಲುಬು. ಅವರೇ ಈ ರೀತಿ ಹೋದಾಗ ಸಮಾಜ ಭಾಳಷ್ಟು ರೀತಿಯಲ್ಲಿ ಹದಗೆಡುತ್ತೆ ಅನ್ನೋದು ನನ್ನ ಭಾವನೆ. ನಾವು ರಾಮನಗರದಿಂದ ಬಂದಿರೋದು ಲಾ ಕಾಲೇಜು, ಗೌರ್ಮೆಂಟ್ ಲಾ ಕಾಲೇಜ್ ರಾಮನಗರ. ನನ್ನ ಹೆಸರು ಸಿದ್ಧಾರ್ಥ ನಾಯ್ಕ ಅಂತ. ನಾನು ಫೈನಲ್ ಇಯರ್ BLLB ಓದ್ತಾ ಇದ್ದೀನಿ. ಚೆನ್ನಾಗಿದೆ ಮೇಡಮ್ ಮೂವಿ. ನಾವು ಎಸ್ಪೆಷಲಿ ಲಾಸ್ಟ್ ಸ್ಟೂಡೆಂಟ್ಗಳು ಇದನ್ನು ಜಾಸ್ತಿ ನೋಡಬೇಕು. ಯಾಕಂದರೆ ಜನರಿಗೆ ನಾವೇ ಅಲ್ವಾ ಸಂದೇಶ ತಿಳಿಸೋದು ಯಾವ ರೀತಿ ಏನು ಅಂತ. ಆದಷ್ಟು ಎಲ್ಲರೂ ಡ್ರಗ್ಸು ಈ ಗಾಂಜಾ ಅದನ್ನು ಜಾಸ್ತಿ ಬಳಸದೆ ನಿಷೇಧ ಆಗಲಿ ಅಂತಲೇ ಈ ಮೂವಿ ಸಂದೇಶ. ದುನಿಯಾ ವಿಜಯ್ ಸರ್ ಮಾತ್ರ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕತೆ, ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಕಾಮಿಡಿ ಮಾತ್ರ ಚೆನ್ನಾಗಿದೆ ಮೇಡಮ್ ಮೂವಿ. ಇಷ್ಟೇ ಎಲ್ಲರೂ ಇಷ್ಟೇ ಚೆನ್ನಾಗಿದೆ ಮೂವಿ. ಬಟ್ ಈಗಿನ ಜನ್ರೇಷನ್ಗೆ ಡ್ರಗ್ಸ್ ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಕಾಮಿಡಿನೂ ಚೆನ್ನಾಗಿದೆ. ಬಟ್ ಆ ಮೂವಿ ಸೂಪರ್. ಒಬ್ಬ ಹುಡುಗಿ ತಿಳಿಸ್ಕೊಡ್ತಾರೆ. ದರ್ಶನ್ ಅಂತ ನನ್ನ ನೇಮು. ನಾನು 4th ಇಯರ್ ಓದ್ತಾ ಇದ್ದೀನಿ, LLB ಮಾಡ್ತಾ ಇರೋದು. ಈ ಮೂವಿ ಕೇವಲ ಎಂಟರ್ಟೈನ್ಮೆಂಟ್ಗಲ್ದಿರ ಒಂದು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅನಾಹುತ ಆಗಿರ್ಬೋದು. ಈಗ ರಂಗಾಯಣ ರಘು ಸರ್ ಹೇಳ್ದಂಗೆ ಬಯೋವಾರು ಪ್ರಾರಂಭ ಆಗೋ ಇನ್ನೇನು ಕೆಲವೇ ಮೂಮೆಂಟ್ ಇದೆ. ಈ ರೀತಿಗೆ ಇನ್ನೆಲ್ಲನೂ ಮಟ್ಟ ಹಾಕೋಕ್ಕೋಸ್ಕರನೇ ಈಗ ಎಷ್ಟೇ ಜನ ಕಷ್ಟಪಟ್ಟರು ಕೂಡ ಇದು ಮುಗಿತಾ ಇಲ್ಲ. ಇದನ್ನೆಲ್ಲ ನಮಗೆ ತಿಳುವಳಿಕೆ ನೀಡಲು, ಈ ಫಿಲಮ್ ನೋಡಲು ಅವಕಾಶ ಮಾಡಿಕೊಟ್ಟ ಸರ್ಗೂ ಸುಮನ್ ಸರ್ಗೆ ಇಬ್ಬರಿಗೂ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸುಜಯ್ ಅಂತ. ನಾನು ಗೌರ್ಮೆಂಟ್ ಲಾ ಕಾಲೇಜ್ ರಾಮನಗರದಿಂದ ಬಂದಿದ್ದೀನಿ. ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಾಯಿದೆ. ಯೂತ್ಸು ಮಾದಕ ವಸ್ತುಗಳಿಗೆ ಬಲಿಯಾಗ್ತಿದ್ದಾರೆ. ಅದನ್ನು ನಿಷೇಧ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚೆನ್ನಾಗಿದೆ ಫಿಲಮ್. ಮೂವಿ ಚೆನ್ನಾಗಿತ್ತು. ವಿಜಯ್ ಸರ್ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಈ ಮೂವಿಯಿಂದ ವಿದ್ಯಾರ್ಥಿಗಳಿಗೆ ಏನೇನು ತಿಳ್ಕೊಬೋದು ಅಂದರೆ ಡ್ರಗ್ಸಿಂದ ದೂರ ಇರಬೇಕು. ಡ್ರಗ್ಸನ್ನು ಎಲ್ಲ ಜಾಸ್ತಿ ಈ ಮಾಮೂಲಿ ಪ್ರಪಂಚದಲ್ಲಿ ನೋಡೋಂಗೆ ಡ್ರಗ್ಸ್ ಜಾಸ್ತಿ ಆಗ್ತೈತೆ. ಅದನ್ನು ಅವಾಯ್ಡ್ ಮಾಡಿ ವಿದ್ಯಾರ್ಥಿಗಳು ತಮ್ಮ ಜೀವನನ ಸುಂದರವಾಗಿ ರೂಪಿಸ್ಕೋಬೇಕು ಅನ್ನೋದೇ ಎಲ್ಲರ ಹತ್ರ ಕೇಳ್ಕೊಳ್ಳೋ ಥರ ವಿಜಯ್ ಸರ್ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಗೌರ್ಮೆಂಟ್ ಲಾ ಕಾಲೇಜ್ ರಾಮನಗರದಿಂದ ಬಂದಿದ್ದೀನಿ, ಫೈನಲ್ ಇಯರು. ಇದೆ ಸರ್, ದುನಿಯಾ ವಿಜಯ್ ಸರ್ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಯಾವ ಥರ ಅಂದರೆ ಈ ಬೆಂಗಳೂರಲ್ಲಿ ಏನು ನಡೀತಿದೆ ನಮ್ಮ ಒಂದು ಸಿಟಿಲಿ, ಅದು ನಿಜವಾಗಿ ತೆಗೆದಿದ್ದಾರೆ. ಅವರು ಒಂದು ಸಂದೇಶ ಹೇಳೋಕೆ ಹೊರಟವ್ರೆ, ಇದನ್ನು ಸಂಪೂರ್ಣವಾಗಿ ಮಟ್ಟ ಮಾಡೋಕ್ಕೆ. ಅದನ್ನು ಎಲ್ಲ ಯೂತ್ಸು ಅರ್ಥ ಮಾಡ್ಕೊಂಡು, ಎಲ್ಲ ಸ್ಟೂಡೆಂಟು ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ಮುಂದುವರಿಯಲ್ಲ, ಇಲ್ಲಿಗೆ ತಡೀಬೋದು. ಅದೇ ಥರ ಚಿತ್ರನೂ ಚೆನ್ನಾಗಿ ಯಶಸ್ವಿ ಕಾಣಲಿ ಅಂತ ಹಾರೈಸ್ತೀನಿ. ಅಷ್ಟೇ ಸರ್. ನನ್ನ ಹೆಸರು ಭಾರ್ಗವ ಅಂತ. ನಾನು ಫೈನಲ್ ಇಯರ್ BLLB ಬಂದಿದ್ದೀನಿ. ದುನಿಯಾ ವಿಜಯ್ ಸರ್ ಸೋಷಲ್ ಸರ್ವಿಸ್ಗೆ ಇದೊಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಜನಗಳಿಗೆ ಇದರಿಂದ ಯೂಸ್ ಆಗೈತೆ. ಮತ್ತು ಯೂತ್ಸೇ ಬಂದು ಇದನ್ನು ಜಾಸ್ತಿ ತುಂಬ ಜನ ನೋಡ್ತಾರೆ. ಅವರು ಈ ಮೂವಿ ನೋಡಿ ಈ ಥರ ಯಾವುದು ಕೆಟ್ಟ ಚಟಗಳು ಮಾಡ್ತೀರಾ, ಇನ್ನು ಮುಂದೆ ಯಾರು ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್, BLLB ಫೈನಲ್ ಇಯರ್ ಫೈನಲ್ ಸೆಮ್. ಗಾಂಜಾ ಅನ್ನೋ ಒಂದು ಸಬ್ಜೆಕ್ಟ್ ಫುಲ್ ಇನ್ ಡೆಪ್ತ್ ಈ ಮೂವಿಲಿ ಹೇಳಿದ್ದಾರೆ. ಹಾಗೆ ಯೂತ್ಸ್ಗೊಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಿಂದ. ಹಾಗೆ ದುನಿಯಾ ವಿಜಯ್ ಸರ್ ಅವರು ಒಳ್ಳೆ ಡೈರೆಕ್ಷನ್ ಹಾಗೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಒಳ್ಳೆ ಮೂವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗೌಡ. ಫಸ್ಟು ಭೀಮಗೆ ಜೈ, ಭೀಮಗೆ ಜೈ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್, ಭೀಮಗೆ ಜೈ. ನಾನು ಫಸ್ಟ್ ಟೈಮ್ ಈ ಥರ ಮೂವಿ ನೋಡ್ತಾ ಇರೋದು. ಮಾದಕ ವಸ್ತುಗಳ ಬಗ್ಗೆ ದುನಿಯಾ ವಿಜಯ್ ಸರು ಹೆಚ್ಚಿನದಾಗಿ ತೋರಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ಇರೋ ಊರಲ್ಲಿ ನಮ್ಮ ಫ್ರೆಂಡ್ಸ್ಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಜಾಸ್ತಿ ಆಗ್ತಾಯಿದೆ. ಅದನ್ನು ತಡೆಗಟ್ಟಬೇಕು. ಅದಕ್ಕೆ ಯಾವ್ಯಾವ ರೀತಿ ಮಾಡಬೇಕಂತ ದುನಿಯಾ ವಿಜಯ್ ಸರ್ ಒಂದು ಹೆಜ್ಜೆ ಮುಂದ್ಬಿಟ್ಟು ಹೋಗಿದ್ದಾರೆ. ಈ ರೀತಿ ಹೆಂಗೆ ಎಲ್ಲರೂ ಹೋಗ್ಬಿಟ್ಟು ನಮ್ಮ ಮಾದಕ ವಸ್ತುಗಳನ್ನು ತಡೆದ್ಬಿಟ್ಟು ಯೂತ್ನ ನಮ್ಮ ದೇಶಕ್ಕೆ ಮಾದಕ ವಸ್ತುವಿನಿಂದ ದೂರ ಮಾಡಬೇಕಂತಂದು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ ಅಂತ, ಫ್ರಮ್ ಗೌರ್ಮೆಂಟ್ ಲಾ ಕಾಲೇಜ್ ರಾಮನಗರ. ಈಗಿನ ಯೂತ್ಸ್ ಎಲ್ಲ ತುಂಬ ಚೇಂಜ್ ಆಗಿದ್ದಾರೆ. ನಮ್ಮ ನೆಕ್ಸ್ಟ್ ಬರೋ ಜನ್ರೇಷನ್ ಎಲ್ಲ ತುಂಬ ಡ್ರಗ್ಸ್ ಗಾಂಜಾಗೆ ತುಂಬ ಅಡಿಕ್ಟ್ ಆಗ್ತಾಯಿದ್ದಾರೆ. ಅದರಿಂದ ಎಲ್ಲ ನಿಷೇಧ ಮಾಡಬೇಕು ಅಂತ ಭಾವಿಸ್ತಾ. ಭೀಮಾ ಸಿನಿಮಾ ತುಂಬ ಚೆನ್ನಾಗಿದೆ. ಜೈ ಭೀಮಾ, ಜೈ ಭೀಮಾ. ಭೀಮಾ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈ ಮೂವಿ ಮಾಡೋಲ್ಲ ಸಖತ್. ಯಾಕಂದರೆ ಇವಾಗ ಇವ್ರು ಯಾರಾದರೂ ಒಬ್ಬರು ತಪ್ಪು ಮಾಡ್ತಾ ಇರ್ತಾರೆ, ಅವ್ರಿಗೆ ನಾವು ಹೋಗಿ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಇಂಥ ಮೂವಿ ಮಾಡಿದ್ರೆ ಅವರೇ ಬಂದು ನೋಡಿ ಅವಾಗ ಅವರೇ ಅರ್ಥ ಮಾಡ್ಕೋತಾರೆ. ಮೂವಿ ಮಾತ್ರ ಸೂಪರ್.
ನನ್ನ ಹೆಸರು ಅಂಕಿತಾ. ನಾನು 4th ಇಯರ್ BLLB ಓದ್ತಾ ಇರೋದು. ಮೂವಿ ಮಾತ್ರ ಚೆನ್ನಾಗೈತೆ. ಈ ಪ್ರಪಂಚದಲ್ಲಿ ಏನು ನಡೀತೈತೆ ಅಂತ ತೋರಿಸ್ತವ್ರೆ. ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ಲರೂ ಈ ಮೂವಿ ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈಗ ಎಲ್ಲರೂ ಹೇಳ್ತಾರೆ ಬರೀ ಹುಡುಗರು ಅಷ್ಟೇ ಇಂಥ ಕೆಟ್ಟ ಚಟಗಳಿಗೆ ಇಲ್ಲ 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 ಹುಡುಗಿರು ಆಗ್ತಾ ಇದ್ದಾರೆ, ಹೇಳಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಎಲ್ಲರೂ ನೋಡಲೇಬೇಕು ಈ ಮೂವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಎಲ್ಲರೂ ಕಲ್ತ್ಕೊಳ್ಳೋದು ತುಂಬ ಇದೆ, ಈ ಮೂವಿ ನೋಡಿ. ನನ್ನ ಹೆಸರು ಸಿಂಧು ಅಂತ, 4th ಇಯರ್ ಲಾ ಸ್ಟೂಡೆಂಟು. ಮೂವಿ ಮಾತ್ರ ಸಖತ್ತಾಗೈತೆ. ಸರ್ದು ವಿಜಯ್ ಸರ್ದು ಆ್ಯಕ್ಟಿಂಗ್ ಸಖತ್ತಾಗೈತೆ. ಇವಾಗಿನ ಯೂತ್ಸ್ ಬಂದು ನೋಡಬೇಕು ಫಿಲಮ್ನ. ನನ್ನ ಹೆಸರು ಲೇಖನ ಜಯ ಅಂತ, ನಾನು ಗೌರ್ಮೆಂಟ್ ಲಾ ಕಾಲೇಜು. ಮೂವಿ ಮಾತ್ರ ಸಖತ್ತಾಗೈತೆ. ಈಗಿನ ನ್ಯೂಸ್ ಎಲ್ಲರೂ ಫಿಲಮ್ ನೋಡಬೇಕು ಅಂತ ಹೇಳ್ತೀನಿ. ದುನಿಯಾ ವಿಜಯ್ ಸರ್ ಮೂವಿ ಸಖತ್ತಾಗೈತೆ. ವಿವೋ ಮೂವಿ ಚೆನ್ನಾಗೈತೆ. ಯೂತ್ಗೆ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ವಿವೋ ಮೂವಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಮೊದಲಿಗೆ ಅವ್ರು ಡ್ರಗ್ಸ್ ಮಾಫಿಯಾ ಅಂತ ತಗೊಂಡಿರೋ ಒಂದು ಟಾಪಿಕೇ ಚೆನ್ನಾಗೈತೆ. ಅದ್ರ ಬಗ್ಗೆ ಯೂತ್ ಎಲ್ಲರೂ ಬಂದು ನೋಡಬೇಕು. ನಾವು ನೋಡಿದ್ದೀವಿ ಲಾಸ್ಟ್ ಸ್ಟೂಡೆಂಟ್ಸ್ ಆಗಿ. ಎಲ್ಲ ಯೂಸ್ ಬಂದು ನೋಡಲಿ ಅಂತ ಹೇಳ್ತೀನಿ. 100 ಡೇಸ್ ನೋಡಲಿ ಅಂತ ಹೇಳ್ಕೊತೀನಿ. ನನ್ನ ಹೆಸರು ಮಂಜೇಶ್ ಅಂತ, ಫ್ರಮ್ ಗೌರ್ಮೆಂಟ್ ಲಾ ಕಾಲೇಜ್ 3rd ಇಯರ್ ಸ್ಟೂಡೆಂಟು. ಡ್ರಗ್ಸ್ ಬಗ್ಗೆ ತುಂಬ ಚೆನ್ನಾಗೇ ತೋರಿಸಿದ್ದಾರೆ. ಡ್ರಗ್ಸು ಮಾದಕ ವಸ್ತುನೇ, ಬಟ್ ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತಲೂ ತೋರಿಸಿದ್ದಾರೆ. ಹೆಂಗೆ ನಮ್ಮ ಕೈಲೇ ಇದೆ. ನಾವೇ ನಮ್ಮ ಅಕ್ಕಪಕ್ಕನೇ ಇರ್ತಾರೆ ಎಲ್ಲರೂ. ನಾವೇ ಬುದ್ಧಿ ಹೇಳಿದ್ರೆ ಸರಿ ಹೋಗ್ಬೋದು. ಇದು ಎಲ್ಲರ ಕೈಲೂ ಇದೆ. ಎಲ್ಲರೂ ಸೇರಿಕೊಂಡು ಭೀಮಾ ಮೂವಿನ ಇದು ಮಾಡೋಣ. ಪರವಾಗಿಲ್ಲ. ಇಲ್ಲ, ಶಿವಕುಮಾರ್ ಅವರು ಇದ್ದಾರೆ ನೋಡಿ. ಇಲ್ಲ ಸರ್, ಚೆನ್ನಾಗಿ ಬಂದಿದೆ. ಒಳ್ಳೆ ಇದಿದೆ, ಮೆಸೇಜ್ ಇದೆ. ನೋಡೋಣ, ಇಲ್ಲಿ ತನಕ ಆರಾಮಾಗಿ ಓಡಲಿ, ಅದು ಆರಾಮಾಗಿ ಒಳ್ಳೇದಾಗಲಿ. ಅದಕ್ಕೆ ಬೆಸ್ಟ್ ಆಫ್ ಲಕ್. ಹಾಂ, ಅದಕ್ಕೆ ಆಯ್ತು ಸರ್. ನೆಕ್ಸ್ಟ್ ಲೆವೆಲ್ ಸರ್ ಮೂವಿ. 100 ಡೇಸ್ ಪಕ್ಕ ಸರ್. ಮತ್ತೆ ಈ ತರ ಮೆಸೇಜ್ ಮಾಡಿ ಸರ್, ಎಲ್ಲ ಯೂಸ್ಗೆ ಒಳ್ಳೇದಾಗ್ಲಿ. ಹಾಂ, ಓಕೆ ಮೌರ್ಯ ಬಂದಿಲ್ಲ. ನಾನು ಬೆಟ್ಟ ಹಾಕ್ತೀನಿ ಮೊನ್ನೆ ತುಂಬ